ಕುಳಿತುಕೊಂಡು ಮಾಡುವಂಥ ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಪಶ್ಚಿಮ ತಾನಾಸನ. ಶ್ವಾಸ ತೆಗೆದುಕೊಳ್ತಾ ನೇರವಾಗಿ ಕೈಯನ್ನು ಮುಂದೆ ತಗೊಂಡು ಹೋಗಿ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಶ್ವಾಸ ಪೂರ್ತಿ ಹೊರ ಹಾಕಿ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಶ್ವಾಸ ಬಿಡುತ್ತಾ ಗಲ್ಲ, ಮೂಗು ಅಥವಾ ಹಣೆಯನ್ನು ಮಂಡಿಗೆ ಟಚ್ ಮಾಡಿ. ಸಾಧ್ಯ ಆದರೆ ಶಿನ್ ಬೋನಿಗೆ ಟಚ್ ಮಾಡಿ. ಎಕ್ಸ್ಟೆಂಡ್ ಮಾಡ್ತಾ ದೀರ್ಘವಾಗಿ 5 ರಿಂದ 10 ಉಸಿರಾಟ ಮಾಡಿ. ಇದು ಹೊಟ್ಟೆಯ ಮೇಧಸ್ಸನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ, ಬೊಜ್ಜನ್ನು ತೆಗೆಯುತ್ತದೆ, ಹಾಗೆ ಜೀರ್ಣಕ್ರಿಯೆಯನ್ನು ಉತ್ತಮ ಮಾಡ್ತದೆ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ, ಶ್ವಾಸ ಪೂರ್ತಿ ಹೊರ ಹಾಕಿ ಶ್ವಾಸ ತೆಗೆದುಕೊಳ್ತಾ ಕೈಯನ್ನು ಬಿಟ್ಟು ಮೇಲಕ್ಕೆ ಬನ್ನಿ. ಆಸನವನ್ನು ರಿಲೀಸ್ ಮಾಡಿ. ಮುಂದಿನ ಅಭ್ಯಾಸ ಜಾನು ಶೀರ್ಷಾಸನ. ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡಕಾಲನ್ನು ಮಡಚಿ ಹಿಮ್ಮಡಿಯನ್ನು ತೊಡೆಯ ಬುಡಭಾಗಕ್ಕೆ ಮಡಚಿ. ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಪಾದ ಅಥವಾ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ, ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಹಣೆ ಗಲ್ಲವನ್ನು ಮಂಡಿಗೆ ಅಥವಾ ಮೀನಖಂಡಕ್ಕೆ ಟಚ್ ಮಾಡಿ. 5 ಉಸಿರಾಟ. ಎಲ್ಲ ಫಾರ್ವರ್ಡ್ ಬೆಂಡಿಂಗ್ ಆಸನಗಳು ಹೊಟ್ಟೆಯ ಫ್ಯಾಟನ್ನು ಕರಗಿಸಲಿಕ್ಕೆ ಸಹಾಯ ಮಾಡ್ತದೆ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಶ್ವಾಸ ಬಿಡಿ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನು ಮಾಡಬೇಕು. ಶ್ವಾಸ ತೆಗೆದುಕೊಳ್ತಾ ಎಡಕಾಲನ್ನು ಮಡಚಿ ಹಿಮ್ಮಡಿಯನ್ನು ಗ್ರಾಯಿನಿಗೆ ಟಚ್ ಮಾಡಿ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಶ್ವಾಸ ಬಿಡ್ತಾ ಹಣೆಯನ್ನು ಅಥವಾ ಗಲ್ಲವನ್ನು ಮಂಡಿಗೆ ಅಥವಾ ಶಿನ್ ಬೋನಿಗೆ ಟಚ್ ಮಾಡಿ. ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಬೇಕು. ಶ್ವಾಸ ತಗೊಳ್ತಾ ತಲೆ ಎತ್ತಿ ಮೇಲಕ್ಕೆ, ಶ್ವಾಸ ಬಿಡಿಯಲ್ಲೇ. ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ. ಮುಂದಿನ ಅಭ್ಯಾಸ ನಾವಾಸನ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಹಿಂದಕ್ಕೆ ಲೀನ್ ಆಗಬೇಕು. ಕೈಯನ್ನು ಮುಂದಕ್ಕೆ ಚಾಚುತ್ತಾ ಮಂಡಿಯ ಬದಿಯಲ್ಲಿ ಕೈಯನ್ನು ಸಮಾಂತರವಾಗಿ ಇಟ್ಕೊಳ್ಳಿ. ಪಾದಾಂಗುಷ್ಟ ದೃಷ್ಟಿ ಮಾಡಿ. ದೀರ್ಘ ಉಸಿರಾಟ. 5 ಉಸಿರಾಟ ಆದ ನಂತರ ನಿಧಾನವಾಗಿ ಕಾಲನ್ನು ಕೆಳಕ್ಕೆ ತಗೊಂಡು ಬನ್ನಿ. ಕೈಯನ್ನು ದೇಹದ ಬದಿಯಲ್ಲಿ ಇಟ್ಕೊಳ್ಳಿ. ಮುಂದಿನ ಅಭ್ಯಾಸ ಅರ್ಧ ಮತ್ಸ್ಯೇಂದ್ರಾಸನ. ಈ ಆಸನವನ್ನು ಆಂಟಿ ಡಯಾಬಿಟಿಕ್ ಪೋಸ್ ಅಂತಲೂ ಕರೀತಾರೆ. ಶ್ವಾಸ ಬಿಡ್ತಾ ನಿಮ್ಮ ಎಡಕಾಲನ್ನು ಮಡಚಿ ಬಲ ಹಿಪ್ಪಿನ ಬಲಭಾಗದಲ್ಲಿ ತಗೊಂಡು ಬರಬೇಕು. ಶ್ವಾಸ ತಗೊಳ್ತಾ ನಿಮ್ಮ ಬಲ ಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಶ್ವಾಸ ಬಿಡ್ತಾ ಈ ಕಡೆ ಇಟ್ಕೊಳ್ಳಿ. ಶ್ವಾಸ ದೀರ್ಘವಾಗಿ ತಗೊಳ್ಳಿ. ಶ್ವಾಸ ಬಿಡ್ತಾ ದೇಹವನ್ನು ಬಲಗಡೆಗೆ ಟ್ವಿಸ್ಟ್ ಮಾಡಿ. ಬಲ ಕೈ ಬೆನ್ನ ಹಿಂದೆ ಇರಲಿ. ಹಿಂದೆ ನೋಡ್ತಾ 5 ಉಸಿರಾಟ ಮಾಡಿ. ಹೊಟ್ಟೆ ಭಾಗಕ್ಕೆ ಸರಿಯಾದ ಆಕುಂಚನ ವಿಕಸನ ಕೊಡ್ತಾ ಇರಬೇಕು. ಈ ಚರ್ನಿಂಗ್ ಎಫೆಕ್ಟ್ ಹೊಟ್ಟೆಯ ಅಂಗಾಂಗಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಂತೆ ಸಹಾಯ ಮಾಡುತ್ತದೆ. ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ. ಶ್ವಾಸ ಬಿಡಿಯಲ್ಲೇ. ಶ್ವಾಸ ತೆಗೆದುಕೊಳ್ತಾ ಬಲಕಾಲು ಮುಂದೆ, ಶ್ವಾಸ ಬಿಡುತ್ತಾ ಎಡಕಾಲು ಮುಂದೆ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ. ಶ್ವಾಸ ಬಿಡುತ್ತಾ ಬಲಕಾಲು ಮಡಚಿ ಹಿಮ್ಮಡಿಯನ್ನು ಎಡ ಹಿಪ್ಪಿನ ಬದಿಯಲ್ಲಿಟ್ಕೊಳ್ಳಿ. ಹಾಗೆ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲಕಾಲಿನ ಬದಿಗೆ ಎಡಕಾಲನ್ನು ಇಟ್ಕೊಂಡು ಶ್ವಾಸ ಬಿಡ್ತಾ ಹಿಂದಕ್ಕೆ ತಿರುಗಿ ಎಡಬದಿಗೆ ಹಿಂದೆ ನೋಡ್ತಾ 5 ಉಸಿರಾಟ ಮಾಡಿ. ಹೊಟ್ಟೆಯ ಮೂಮೆಂಟ್ನ ಮೇಲೆ ಸರಿಯಾದ ಗಮನ ಇರಲಿ. ದೀರ್ಘ ಉಸಿರಾಟ.
ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ, ಶ್ವಾಸ ಬಿಡ್ತಾ ಶ್ವಾಸ ಅಲ್ಲೇ ಬಿಡಬೇಕು. ಇನ್ನು ಶ್ವಾಸ ತೆಗೆದುಕೊಳ್ತಾ ಎಡಕಾಲನ್ನು ಮುಂದಕ್ಕೆ ಚಾಚಿ, ಶ್ವಾಸ ಬಿಡುತ್ತಾ ಬಲಕಾಲು ಮುಂದಕ್ಕೆ ಚಾಚಿ. ಇನ್ನು ಬೆನ್ನ ಮೇಲೆ ಮಲ್ಕೊಳ್ಳಿ ನಿಧಾನವಾಗಿ. ಜಠರ ಪರಿವರ್ತಾಸನದ ಅಭ್ಯಾಸ ಮಾಡೋಣ. ಎರಡೂ ಕೈಯನ್ನು ಸೊಂಟದ ಬದಿಯಲ್ಲಿ ನೆಲದ ಮೇಲೆ ಇಟ್ಕೊಳ್ಳಿ. ಸಾಧ್ಯ ಆದರೆ ಶೋಲ್ಡರ್ ಲೆವೆಲ್ ತನಕ ಸ್ಪ್ರೆಡ್ ಮಾಡ್ಕೊಳ್ಬೋದು. ಕಷ್ಟ ಆದರೆ ಸೊಂಟದ ಬದಿಯಲ್ಲೇ ಕೈ ಇಟ್ಕೊಳ್ಳಿ. ಎರಡೂ ಕಾಲನ್ನು ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎತ್ತಿ 90 ಡಿಗ್ರಿ. ನಂತರ ಎರಡೂ ಕಾಲುಗಳನ್ನು ರೊಟೇಟ್ ಮಾಡಿ ವೃತ್ತಾಕಾರವಾಗಿ ಕ್ಲಾಕ್ ವೈಸ್ ಡಿರೆಕ್ಷನ್ ರೊಟೇಷನ್. ಎಕ್ಸೇಲ್ ಮಾಡ್ತಾ ಕೆಳಗೆ ಬರಲಿ ಕಾಲು, ಇನ್ಹೇಲ್ ಮಾಡ್ತಾ ಮೇಲೆ ಬರಲಿ. ಹಾಂ, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. 5 ರೌಂಡ್ ರೊಟೇಷನ್ ಮಾಡಿ. ಐದು ರೌಂಡ್ ಆದ ನಂತರ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಕೊಡಬೇಕು. ಈ ಎಲ್ಲ ಅಭ್ಯಾಸಗಳು ಫ್ಯಾಟನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಬ್ಯಾಲೆನ್ಸಿಗೆ ಸಹಾಯ ಮಾಡುತ್ತೆ. 5 ಶ್ವಾಸ ಆದ ನಂತರ ಅಭ್ಯಾಸನ ನಿಲ್ಲಿಸಬೇಕು. ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ. ಎದ್ದು ಕೂತ್ಕೊಳ್ಳಿ. ಈ ಎಲ್ಲ ಆಸನಗಳು ಅಲ್ಲದೆ ಬೇರೆ ಬೇರೆ ವಿಧದ ಆಸನಗಳನ್ನು ಮಾಡ್ತಾ ಬರುವುದರಿಂದ ಈ ಎಲ್ಲ ಆಸನಗಳಲ್ಲದೆ ಬೇರೆ ಬೇರೆ ವಿಧದ ಆಸನಗಳನ್ನು ನಿತ್ಯ ನಿಯಮಿತವಾಗಿ ಮಾಡುತ್ತಾ ಬರುವುದರಿಂದ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ಡಯಾಬಿಟೀಸ್ಗೂ ಸಹಾಯ ಆಗುತ್ತೆ. ನಮಸ್ತೆ, ಒಳ್ಳೆಯದಾಗಲಿ.